ಸಾವಳಗಿ ಗ್ರಾಮ ಪಂಚಾಯಿತಿಯ ಸ್ಟೇಷನ್ ಸಾವಳಗಿಯಲ್ಲಿ 1992ರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ, ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಆಶ್ರಯ ಅಂತಕ್ಕಂಥ ಒಂದು ಸ್ಕೀಮ್ ಜಾರಿಗೆ ತಂದಿದ್ರು. ಆಶ್ರಯ ಅಂದರೆ ಅಲ್ಲಿದಲ್ಲೇ ಲ್ಯಾಂಡ್ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ ಏನಪ್ಪ ಅಂದ್ರೆ ಹಕ್ಕುಪತ್ರಗಳನ್ನು ಕೊಟ್ಟು ಮನೆಗಳನ್ನು ಕಟ್ಟಿ ಕೊಡ್ತಕ್ಕಂಥ ಒಂದು ಯೋಜನೆ. 92ರಲ್ಲಿ ಈ ಜಾಗವನ್ನು ಖರೀದಿ ಮಾಡಿ ಸರ್ಕಾರ ಹಕ್ಕುಪತ್ರಗಳನ್ನು ಕೆಲವು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಅವ್ರಿಗೆ ಕಬ್ಜಾ ಕೊಟ್ಟಿದ್ದಿಲ್ಲ. ಸುಮಾರು 32 ವರ್ಷ ಆದರೂ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸರ್ವಾನುಮತದಿಂದ ಪಕ್ಷಭೇದ ಮರೆತು ಎಲ್ಲರೂ ಒಕ್ಕಟ್ಟಾಗಿ ಆ ಒಂದು ಕೆಲಸವನ್ನು ತಹಸೀಲ್ದಾರರು ಮತ್ತು ಯುವವರು ಸೇರಿ ಒಂದು ಸರ್ವೆ ಮಾಡಿ, EDLR ಅವರು ಕೂಡ ಬಂದು ಸರ್ವೆ ಮಾಡಿ ಎಲ್ರಿಗೂ ಏನಪ್ಪ ಅಂದ್ರೆ ಪ್ಲಾಟ್ಗಳನ್ನ ಐಡೆಂಟಿಫೈ ಮಾಡಿ ಹಂತ ಹಂತವಾಗಿ ಏನಪ್ಪ ಅಂದ್ರೆ ನಂಬರ್ ಹಾಕಿ ಕೊಡ್ತಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಇವತ್ತು ಸಾಂಕೇತಿಕವಾಗಿ ಕೆಲವು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲೇ ಉಳಿದವರಿಗೆ ಕೂಡ ನಂಬರ್ ಹಾಕಿ ಏನಪ್ಪ ಅಂದ್ರೆ ಅವರ ಪ್ಲಾಟನ್ನು ಪಂಚಾಯಿತಿಯಲ್ಲಿ ನಮೂದೆ ಮಾಡಿ ಅವ್ರಿಗೆಲ್ರಿಗೂ ಏನಪ್ಪ ಅಂದ್ರೆ 62 ಜನರಿಗೆ ಕೊಡ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ 60 ಜನ ಇನ್ನು ಉಳಿದಿರ್ತಕ್ಕಂಥ ಕೆಲವರು ಏನಪ್ಪ ಯಾರಿಗೆ ಮನೆಯಿಲ್ಲ ಅವರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಮುಂದೆ ಮನೆಗಳು ಬಂದಾಗ ಮನೆಗಳನ್ನು ಕಟ್ಟಿ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಒಂದು ವಿಚಾರ ಮಾಡಿದ್ದೇವೆ. ಎಲ್ಲರಿಗೂ ಶುಭ ಆಗಲಿ. ಒಳ್ಳೆಯ ಕಾರ್ಯಕ್ರಮ. ಇವತ್ತು 77 ಪ್ಲಾಟ್ ಈಗ ಅವು 60 ಮೊದಲ ಹಕ್ಕುಪತ್ರ ವಿತರಣೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಾಂಕೇತಿಕವಾಗಿ ಒಂದು 10 ಜನರಿಗೆ ಕೊಟ್ಟಿದ್ದೀವಿ. ಈಗ ನಾಳೆನೇ ಕೊಡ್ತಾರೆ ಅವರು ನಂಬರ್ ಹಾಕಿ. ಇಂದು ನಮ್ಮ ಸಾವಳಗಿ ಗ್ರಾಮದಲ್ಲಿ ಅತ್ಯಂತ ಮಹತ್ವದ ವಿಷಯ. ಸರ್ಕಾರ ಅಂದರೆ ಬಡವರಿಗಾಗಿ ಬಡವರ ಕಷ್ಟ ಸುಖಗಳನ್ನು ಆಲಿಸುವಂಥ ಸರ್ಕಾರ ಅಂತ ಹೇಳ್ಬೋದು. ಹಾಗಾಗಿಯೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು 35 ವರ್ಷಗಳ ಕಾಲದಿಂದ ನೆನಗುದಿ ಬಿದ್ದಂಥ ಹಕ್ಕುಪತ್ರ ವಿತರಣೆಯಾದರೂ ಕೂಡ ಜಾಗವನ್ನು ಗುರುತಿಸದೆ ಹಾಗೆ ಹಾರಿಕೆಯವಾಗಿ ಹೋದಂಥ ಇಲ್ಲಿವರೆಗೂ. ಆದರೆ ಇದನ್ನು ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ಸರ್ವಾನುಮತದಿಂದ ಆ ಹಕ್ಕುಪತ್ರ ವಿತರಣೆಯನ್ನು ಹೇಗೆ ಮಾಡಬೇಕು ಇದನ್ನು ಅಂಥೇಳಿ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನ ಮತ್ತು ಸರ್ಕಾರದ ಆದೇಶದ ಅನ್ವಯವಾಗಿ ಇವತ್ತಿನ ದಿವಸ ಎಲ್ಲ ಜನಗಳಿಗೆ ಇದ್ದಂಥ ಹಕ್ಕುಪತ್ರ ವಿತರಣೆ ಮಾಡಿ, ವಿತರಣೆ ಈಗಾಗಲೇ ಆಗಿದೆ. ಆ ವಿತರಣೆ ಆದಂಥ ಹಕ್ಕುಪತ್ರಗಳಿಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರ್ವಾನುಮತದಿಂದ ಠರಾವು ಪಾಸ್ ಮಾಡಿ ಅವರಿಗೆ ನೋಂದಣಿ ಕೂಡ ನಾವು ಮಾಡ್ತಾಯಿದ್ದೀವಿ. ಇದು ಅತ್ಯಂತ ಸಂತೋಷಕರ ವಿಷಯ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ನಮ್ಮ ಮಾನ್ಯ ಶಾಸಕರಿಗೆ ಅನಂತ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತೀವಿ.